ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸ್ಪೈಡರ್ ಪ್ಲ್ಯಾಂಟ್ನ ಯಾವ ಥರ ನಾವು ಪ್ರಾಪಗೇಷನ್ ಮಾಡ್ಕೋಬೋದು ಮತ್ತು ಅದನ್ನು ಯಾವ ಥರ ಕ್ಲೀನ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೀವು ನೋಡ್ತಾ ಇದ್ದೀರಾ, ನಾನು ಇದನ್ನೆಲ್ಲ ನೀರಲ್ಲೇ ಇಟ್ಟಿರೋದು ಹ್ಯಾಂಗಿಂಗ್ ಪಾಟಲ್ಲಿ. ನೋಡಿ, ನನ್ನ ಹತ್ರ ತುಂಬ ಸ್ಪೈಡರ್ ಪ್ಲ್ಯಾಂಟ್ ಇದೆ, ನೀವೇ ನೋಡ್ತಾ ಇದ್ದೀರಾ. ನೋಡಿ, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇಂಡೋರ್ ಪ್ಲ್ಯಾಂಟೂ ಹೌದು, ಔಟ್ಡೋರ್ ಪ್ಲ್ಯಾಂಟೂ ಹೌದು. ಹೊರಗಡೆ ಬಿಸಿಲಲ್ಲೂ ಬೆಳೆಸ್ಕೊಬೋದು, ಪ್ಲಸ್ಸು ನೆರಳಲ್ಲೂ ಈ ಪ್ಲ್ಯಾಂಟ್ನ ನಾವು ಬೆಳೆಸ್ಕೊಬೋದು. ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಈ ಥರ ಎಲ್ಲನೂ ಕೊಂಬೆ ಬಂದಾಗ ಇದನ್ನೆಲ್ಲನೂ ಕಟ್ ಮಾಡ್ಲೂಬೋದು ಮತ್ತು ಇದನ್ನು ಡಿಸೈನು ಮಾಡ್ಕೋಬೋದು. ನೋಡಿ, ಇದನ್ನೆಲ್ಲನೂ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರೂ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಒಣಗೋಗಿರೋ ಎಲೆ ಮತ್ತು ಕಸ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಇದನ್ನು ನಾವು ನೀರು ಹಾಕ್ತಾಯಿದ್ರೆ ನೋಡಿ, ಈ ಥರ ಉಪ್ಪು ಕಟ್ಬಿಟ್ಟಿರುತ್ತೆ ಮಣ್ಣು. ಇದನ್ನೆಲ್ಲನೂ ಕೆದಕ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿ ಸ್ವಲ್ಪ ನೀರು ಸ್ಪ್ರೇ ಮಾಡಿ ಈ ಎಲೆಗಳ ಮೇಲೆ ಧೂಳು ಕೂತ್ಕೊಳ್ತೀರ ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಹಸಿರಾಗಿ ಕಾಣಿಸುತ್ತೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಎಕ್ಸ್ಟ್ರಾಗಳನ್ನೆಲ್ಲ ಕಟ್ ಮಾಡಿ ಇದನ್ನು ಬಿಸಾಕ್ತೀರ ಮತ್ತು ಅದನ್ನು ನೀರಲ್ಲಿ ಕೂಡ ಅದನ್ನು ಪ್ರಾಪಗೇಷನ್ ಮಾಡ್ಕೊಬೋದು. ಈ ಥರ ಒಂದು ಬಾಟ್ಲಿಗೆ ನೀರು ಹಾಕಿ ನೋಡಿ, ಬೇರೆಗಳು ಕಾಣಿಸ್ತಾ ಇದೆ ನಿಮಗೆ. ಅದನ್ನು ಕೆಳಗಡೆ ಮಾಡಿ ನೀರಲ್ಲಿ ಇಟ್ಟರೆ ಇದು ಚೆನ್ನಾಗಿ ಬರುತ್ತೆ. ಆಮೇಲೆ ಬೇಕಾದ್ರೆ ನಾವು ತೆಗ್ದ್ಬಿಟ್ಟು ಮಣ್ಣಲ್ಲೂ ಇಟ್ಕೋಬೋದು, ಮಣ್ಣಲ್ಲಿ ಇಟ್ರೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಟೇಬಲ್ ಮೇಲೆ ಇಟ್ಕೊಂಡ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇನ್ನೊಂದು ಪಾಟಲ್ಲಿ ನಾನು ಇದೇ ರೀತಿ ಬಂದಿರೋಂಥ ಎಕ್ಸ್ಟ್ರಾಗಳನ್ನ ನಾನು ಒಂದು ದಾರದ ಸಹಾಯದಿಂದ ಒಂದು ಕಂಬಿ ಕೊಟ್ಬಿಟ್ಟು ಅದನ್ನು ಕಟ್ಕೊತಾ ಇದ್ದೀನಿ. ಈ ಥರ ಕಟ್ಕೊಂಡು ಅದು ಇನ್ನೂ ಬುಷಿಯಾಗಿ ಬರುತ್ತೆ. ನಾವು ಒಂದು 2-3 ಡೇಸ್ಗೆ ಒಂದು ಸತಿ ಒಂದು ಸ್ವಲ್ಪ ನೀರಲ್ಲಿ ಎಪ್ಸಮ್ ಸಾಲ್ಟನ್ನ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ನೋಡೋಕ್ಕೆ ಎಲೆಗಳು ಹಸಿರಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಮಣ್ಣನ್ನು ನೀಟಾಗಿ ನಾವು ಡೈಲಿ ನೀರು ಹಾಕ್ತಾಯಿರ್ತೀವಿ. ಅದೇನಾಗುತ್ತೆ ಅಂತಂದರೆ ಪಾಟ್ ಎಂಡಿಂಗಲ್ಲಿ ಒಂಥರ ನೆರೆ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. ನಾವು ಹಾಕಿದ ನೀರೆಲ್ಲ ಕೆಳಗಡೆನೇ ಬಂದ್ಬಿಡುತ್ತೆ. ಅದಕ್ಕೆ ವಾರಕ್ಕೋ 15 ದಿವಸಕ್ಕೋ ಈ ಥರ ಮಣ್ಣನ್ನು ಕ್ಲೀನಾಗಿ ಕೆದಕ್ಬಿಟ್ಟು ನಾವು ನೀರು ಹಾಕಿದ್ರೆ ಬೇರಿಗೆ ನೀರು ಹೋಗುತ್ತೆ, ಗಿಡ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಪೂರ್ತಿ ನೀರನ್ನು ನಾವು ಸ್ಪ್ರೇ ಮಾಡಿಕೊಂಡು ಎಲೆಗಳ ಮೇಲಿರೋ ಧೂಳೆಲ್ಲನೂ ತೊಳ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಇದರಲ್ಲಿ 2 ಕಲರ್ ಇದೆ, ನೀವೇ ನೋಡ್ತಾ ಇದ್ದೀರಾ. ಎಲೆಗಳ ಅಂಚಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ನಿಮಗೆ, ಇದೊಂಥರ ಗ್ರೀನಾಗಿ ಕಾಣಿಸ್ತಾ ಇದೆ. ನೋಡಿ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಪಾಟಲ್ಲಿ ಮಣ್ಣು ನೆರೆ ಬಿಟ್ಟಿರೋದು. ನೋಡಿ, ಈ ಥರ ಬಿಟ್ಕೊಳತ್ತೆ. ನಾವು ಈ ಥರ ಮಣ್ಣನ್ನು ಈ ಥರ ಕೆದಕಿದ್ರೆ ಏನಾಗುತ್ತೆ ಅಂತಂದರೆ ನಾವು ಹಾಕಿದ ನೀರು ಬೇರಿಗೆ ಹೋಗುತ್ತೆ, ಕೆಳಗಡೆ ನೀರು ಕಮ್ಮಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಬೇರು ಕಲಿಸ್ಕೊಂಡು ನೀಟಾಗಿರೋ ಕಸನ ಒಣ ಎಲೆಯನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿ ಈ ಥರ ನಾವು ಗೊಬ್ಬರ ಹಾಕಿ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮನೆ ಅಂದನೂ ಹೆಚ್ಚು ಮಾಡುತ್ತೆ. ನೋಡೋಕೆ ನಮಗೆ ತುಂಬ ಹಸಿರಾಗಿರುತ್ತೆ. ನನಗೆ ತುಂಬ ಗ್ರೀನರಿ ಆಗಿರೋದಂದರೆ ತುಂಬ ಇಷ್ಟ. ನೋಡಿ, ಇದು ಅಷ್ಟೇ ಒಂದು 7 ಇಂಚು ಇಲ್ಲ 5 ಇಂಚ್ ಪಾಟ್ ಅನ್ಕೊತೀನಿ ಇದರಲ್ಲಿ ಇರೋದು. ನೋಡಿ, ನಾವು ಆ ಥರ ನೀರು ಹಾಕ್ತಾಯಿದ್ರೆ ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಒಳಗಡೆ ಹೊಟ್ಟೋಗುತ್ತೆ, ಬೇರೆಲ್ಲ ಮೇಲೆ ತೇಲ್ಕೊಂಬಿಡುತ್ತೆ. ಅದನ್ನು ನಾವು ನೋಡಿಕೊಂಡು ಸ್ವಲ್ಪ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಈ ಥರ ನಾವು ನೀರು ಸ್ಪ್ರೇ ಮಾಡಿಕೊಂಡ್ರೆ ಈ ಥರ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಇದನ್ನು ನಾನು ಮರ್ತೋಗ್ಬಿಟ್ಟಿದ್ದೆ, ಒಂದು 3-4 ಡೇಸ್ ಆಗಿತ್ತು ನೀರು ಹಾಕಿ. ಯಾವ ಥರ ಆಗಿದೆ ಅಂದರೆ ಇದರ ವಿಶೇಷತೆ ಏನಪ್ಪ ಅಂತಂದರೆ ಒಂದು 3-4 ದಿವಸ ನೀರು ಹಾಕ್ದಿದ್ರೂ ಪರವಾಗಿಲ್ಲ. ಈ ಥರ ಆಗೋಗ್ಬಿಟ್ಟಾಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದು ಮಾಡಿಬಿಟ್ರೆ ಇದು ಒಂದೇ ದಿನದಲ್ಲಿ ರಿಕವರ್ ಆಗುತ್ತೆ. ನೋಡೋಕ್ಕೆ ತುಂಬ ಹಸಿರಾಗಿ ಕಾಣಿಸುತ್ತೆ ನೀರು ಬಿದ್ದಿದ ತಕ್ಷಣ.
ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೆಕೋರೇಷನ್ ಪ್ಲ್ಯಾಂಟು ಚೆನ್ನಾಗಿರುತ್ತೆ. ಇದು ಇಂಡೋರು ಔಟ್ಡೋರು ಎರಡೂ ಇದು ಪ್ಲ್ಯಾಂಟು. ಇದನ್ನು ನೀರಲ್ಲೂ ಬೆಳೆಸ್ಕೋಬೋದು, ಮಣ್ಣಲ್ಲೂ ಬೆಳಿಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.